ನೀವೇನಾದರೂ ಮನೆ ಕಟ್ಟುವ ಯೋಚನೆ ಇದ್ದರೆ ದೇವರ ಮನೆಯನ್ನು ಹೀಗೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಮನೆ ತುಂಬ ಬೇಗ ಕಟ್ತೀರಿ ಮತ್ತು ನಿಮ್ಮ ಮನೆಯಲ್ಲಿ ಒಳ್ಳೆಯ ಸನ್ನಿಧಾನ ಬರುತ್ತೆ. ಕಟ್ಟಿದ ಮನೆಯಲ್ಲಿ ಸುಖವಾಗಿ ನೀವು ಜೀವನವನ್ನು ನಡೆಸ್ತೀರಿ. ಏನು ಸಂಕಲ್ಪ ಮಾಡಬೇಕು ಅಂದರೆ 1,00,000 ಶ್ರೀರಾಘವೇಂದ್ರ ಅಂತ ನಾನು ಬರೆದು 100 ಪುಸ್ತಕಗಳನ್ನು ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ. ಮತ್ತು ನಿಮಗೆ ಪನ್ಸಾರಿ ಅಂಗಡಿಯಲ್ಲಿ ಅಥವಾ ಗ್ರಂಥಿಕೆ ಅಂಗಡಿಯಲ್ಲಿ ಹೋದರೆ ತಾಮ್ರದ ಹಾಳೆಗಳು ಸಿಗುತ್ತೆ. ಆ ತಾಮ್ರದ ಹಾಳೆಯ ಮೇಲೆ ಕನಿಷ್ಠ 1,000 ಬಾರಿ, ಇಲ್ಲ ಅಂತಂದರೆ 108 ಬಾರಿ ಭೂವರಾಹ ಅಂತ ನಾನು ಬರಿತೀನಿ ಅಂತ ಸಂಕಲ್ಪ ಮಾಡಿ ಆ ತಾಮ್ರದ ಹಾಳೆಯಲ್ಲಿ ಭೂವರಾಹ ಅಂತ ಬರೆದು, ಅಥವಾ ಶ್ರೀ ಭೂವರಾಹಾಯ ನಮಃ ಅಂತ ತಾಮ್ರದ ಹಾಳೆಯಲ್ಲಿ ಬರೆದು ಅದನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ. ಒಂದು ಎಚ್ಚರಿಕೆ, ಎಲ್ಲಿ ದೇವರ ಪೀಠ ಬರುತ್ತೋ, ದೇವರು ಎಲ್ಲಿ ಕುಳಿತುಕೊಳ್ತಾನೋ ಅಲ್ಲಿ ಕೆಳಗಡೆ ಹೋಲ್ ಇರಬಾರ್ದು, ಗ್ಯಾಪ್ ಇರಬಾರ್ದು. ಅದು ಭೂಮಿಗೆ ನೇರ ಸಂಪರ್ಕ ಇರಬೇಕು. ಅದರ ಮುಂದೆ ಅಥವಾ ಹಿಂದೆ ನೀವು ಇದನ್ನು ಪ್ರತಿಷ್ಠಾಪನೆ ಮಾಡಿ. ದೇವರ ಸನ್ನಿಧಾನ ಅತ್ಯುತ್ತಮವಾಗಿ ಬರುತ್ತೆ. ಇಲ್ಲಿ ಹೇಳಿದಂತೆ ನೀವು ಅನುಷ್ಠಾನ ಮಾಡಿ. ನಾವು ಎಲ್ಲಿ ಭೂಮಿ ಮೇಲೆ ಕೂತ್ಕೊಳ್ತೀವೋ ಆ ಭೂಮಿಯಲ್ಲಿ ಕೆಳಗಡೆ ಗ್ಯಾಪ್ ಇರಬಾರ್ದು. ಅದು ನೇರವಾಗಿ ಸಂಪೂರ್ಣ ಭೂಮಿಗೆ ಶಕ್ತಿ, ಪ್ರಾಣಶಕ್ತಿ ಹರಿವು ಇರಬೇಕು. ದೇವರ ಪಾಣಿಪೀಠದ ಮುಂದೆ ಅಥವಾ ಹಿಂದೆ ಅದನ್ನು ಪ್ರತಿಷ್ಠಾಪನೆ ಮಾಡಿ. ಅಲ್ಲಿ ಗುರುರಾಯರ ವಿಶೇಷ ಸನ್ನಿಧಾನ ಬರುತ್ತೆ. ಎಲ್ಲದಕ್ಕೂ ನಿಯಾಮಕರಾಗಿ ಭೂವರಾಹ ದೇವರು ಅಲ್ಲಿ ನಿಂತಿರ್ತಾರೆ.